ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2/10/2024 ಅಮಾವಾಸ್ಯೆ. ಈ ಅಮಾವಾಸ್ಯೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ ಸಂವತ್ಸರದಲ್ಲಿ ಈಗೇನು ಬಂದಿರತಕ್ಕಂಥ ಸಂವತ್ಸರ ಇದೆ, 60 ವರ್ಷಗಳ ನಂತರ ಬಂದಿರತಕ್ಕಂತಹ ಮಹಾಯೋಗ ಈ ಅಮಾವಾಸ್ಯೆ ಹೇಳ್ತಕ್ಕಂಥದ್ದು. ಈ ಅಮಾವಾಸ್ಯೆ 5 ರಾಶಿಗಳಿಗೆ ಭಾಗ್ಯಯೋಗ ಹೇಳತಕ್ಕಂಥದ್ದು. ಧನಪ್ರಾಪ್ತಿ ಯೋಗ, ಬಹು ಭಾಗ್ಯಯೋಗ, ನಿರಂತರವಾಗಿ ಭಾಗ್ಯಯೋಗವನ್ನು ಆನಂದಿಸುವಿರಿ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ಹಾಗಾದರೆ ಈ 5 ರಾಶಿಗಳು ಯಾವುದು ಹೇಳ್ತಕ್ಕಂಥದ್ದು. ಮೊದಲಿಗೆ ಬಂದು ಮೇಷರಾಶಿ. ಮೇಷರಾಶಿಯವರಿಗೆ ಈ ಹಿಂದೆ ಏನು ನೀವು ಹಣವನ್ನು ಸಂಪತ್ತನ್ನು ಕಳೆದುಕೊಂಡಿದ್ದೀರಿ, ಆ ಸಂಪತ್ತುಗಳು ನಷ್ಟ ಆಗಿರ್ತಕ್ಕಂಥದ್ದೆಲ್ಲವೂ ಕೂಡ ನಿಮಗೆ ಮತ್ತು ಪುನಃ ವಾಪಸ್ಸು ಸಿಗತ್ತೆ ಹೇಳ್ತಕ್ಕಂಥದ್ದು. ನೀವು ಅದಕ್ಕೂ ಮೊದಲು ನಿಮಗೆ ಯಾವ ದಶಾಸಂಧಿ ಇದೆ ಹೇಳ್ತಕ್ಕಂಥದ್ದು ಕೂಡ ಒಂದು ಸಲ ಪರಿಶೀಲನೆ ಮಾಡಿಕೊಂಡ್ರೆ ಸೂಕ್ತ ಹೇಳ್ತಕ್ಕಂಥದ್ದು. ಯಾವ ಲಗ್ನ, ಯಾವ ದಶಾಸಂಧಿಗಳು. ಹಾಗೆ 2ನೇ ರಾಶಿ ಬಂದು ಕರ್ಕಾಟಕ ರಾಶಿ ಹೇಳ್ತಕ್ಕಂಥದ್ದು. ಈ ಕರ್ಕಾಟಕ ರಾಶಿಯವರಿಗೆ ವಿಪರೀತವಾದಂತಹ ರಾಜಯೋಗ, ಗುರುದಶ, ಗುರು ಚಂದ್ರಯೋಗ ಅಂತ ನಾವೇನು ಕರಿತೇವೆ, ಅಂತಹ ಯೋಗ ನಿರಂತರವಾಗಿ ಅವರಿಗೆ ಸಿಗತ್ತೆ ಹೇಳ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಗ್ರಹಚಾರ, ಗ್ರಹ ದೋಷಗಳಿದ್ದು ಕೂಡ ಅದನ್ನೆಲ್ಲ ಶಮನ ಮಾಡಿಕೊಂಡು ಅದನ್ನೆಲ್ಲವೂ ಮೆಟ್ಟಿ ನಿಂತುಕೊಂಡು ಹೋದರೆ ಸೂಕ್ತವಾದಿತ್ತು ಹೇಳ್ತಕ್ಕಂಥದ್ದು. ನಂತರ ಬರ್ತಕ್ಕಂಥದ್ದು 3ನೆಯ ರಾಶಿ ಬಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವಿಪರೀತವಾಗಿರ್ತಕ್ಕಂಥದ್ದು ರಾಜಯೋಗ, ವಿದೇಶದಿಂದ ಧನಾಗಮನ, ದೊಡ್ಡ ದೊಡ್ಡ ಮಟ್ಟದಲ್ಲಿ ಬರ್ತಕ್ಕಂಥ ಹಣ, 1, 2, 10 ಕೋಟಿಗಳ ವ್ಯವಹಾರಗಳು ಲಭಿಸ್ತಕ್ಕಂಥದ್ದು. ನಿಮಗೆ ಹಣ ಬರಬೇಕಾಗಿದ್ದಿದೆ, ಆದರೆ ನಿಮ್ಮ ದಶಾಸಂಧಿ ಹೇಳ್ತಕ್ಕಂಥ ಎಲ್ಲ ಒಂದು ಕಡೆ ರಾಹು ಕೇತುವಿನ ಬಲಾಬಲದಿಂದ ಸಮಸ್ಯೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಜಾತಕ ನೋಡ್ಕೊಳ್ಳಿ, ನಿಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಹೋಗಿ ರಾಜಯೋಗವನ್ನು ಕೂಡ ನೀವು ಆನಂದಿಸ್ತೀರಿ ಹೇಳ್ತಕ್ಕಂಥದ್ದು. ಹಾಗೆ 4ನೇ ರಾಶಿ ಬಂದು ಧನುರ್ರಾಶಿ ಹೇಳ್ತಕ್ಕಂಥದ್ದು. ಧನುರ್ರಾಶಿ ಹೇಳ್ತಕ್ಕಂಥದ್ದು ನೋಡಿ, ಭಾಳ ವಿಶೇಷವಾಗಿ ಧನು ಹೇಳ್ತಕ್ಕಂಥದ್ದು ಪೂರ್ಣವಾಗಿರ್ತಕ್ಕಂಥದ್ದು. ನಿಮ್ಮ ಹತ್ರ ಈಗ ಹಣ ಇದೆ, ಹಣ ಬರಬೇಕಾಗಿದ್ದಿದೆ. ನಿಮ್ಮ ಆಲೋಚನೆ ತುಂಬ ವಿಪರೀತ, ಒಂದು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿ ಪರೋಪಕಾರ ಮಾಡಬೇಕು, ಏನಾದರೂ ಜನರ ಸೇವೆ ಮಾಡಬೇಕು, ಅನಾಥಾಶ್ರಮಗಳಿಗೆ ಕಟ್ಟಬೇಕು, ಅನಾಥಾಶ್ರಮ ಗೋಶಾಲೆಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದೆಲ್ಲ ಅನೇಕ ಆಸೆಗಳನ್ನು ಹೊತ್ತುಕೊಂಡಿದ್ದೀರಿ. ಅದು ಈಗ ನೆರವೇರುತ್ತೆ. ಅಂತಹ ಮಹಾ ಅದೃಷ್ಟಶಾಲಿಗಳು ನೀವು ಹೇಳ್ತಕ್ಕಂಥದ್ದು. ಹಾಗೆ ಕೊನೆಯದಾಗಿ ಕುಂಭರಾಶಿ ಹೇಳ್ತಕ್ಕಂಥದ್ದು ನೋಡಿ, ನಿಮ್ಮಲ್ಲಿರ್ತಕ್ಕಂತಹ ಒಂದು ವಿಶೇಷವಾದಂಥ ದೈವಿಕ ಶಕ್ತಿ ನಿಮ್ಮನ್ನು ಉತ್ತುಂಗಕ್ಕೆ ಕರೆದುಕೊಂಡು ಹೋಗ್ತಾ ಇರುತ್ತೆ. ನಿಮ್ಮ ಬಹುದಿನದ ಕನಸು ನನಸಾಗಿರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಗಣ್ಯ ವ್ಯಕ್ತಿಗಳ ಸಮಾಗಮ ಆಗತ್ತೆ, ಗಣ್ಯ ವ್ಯಕ್ತಿಗಳಿಂದ ಸಹಾಯವಾಗತ್ತೆ. ಹಾಗೆ ಪೂರ್ವ ದಿಕ್ಕಿನಿಂದ ನಿಮಗೆ ಹಣದ ಒಳಹರಿವು ಕೂಡ ಹೆಚ್ಚಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಅಮಾವಾಸ್ಯೆಯ ನಂತರ ದಿನದಲ್ಲಿ ಬರ್ತಕ್ಕಂತಹ ನಿರಂತರವಾಗಿ ರಾಜಯೋಗ ಇದು ನಿಮಗೆ ನಿಮ್ಮ ಜೀವನ ಪರಿತು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ದಶಾಸಂಧಿಗಳು ಕೂಡ ಚಿಂತನೆ ಮಾಡ್ಕೋಬೇಕು. ದಶಾಸಂಧಿಗಳ ಕಾಲ ಚಿಂತನೆ ಮಾಡಬೇಕು. ಗ್ರಹಗಳ ಪರಿಸ್ಥಿತಿ, ಶುಭ ಗ್ರಹ, ಅಶುಭ ಗ್ರಹಗಳ ಲಾಭ ನಷ್ಟವೂ ಕೂಡ ಜೊತೆಗೆ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾ ಇರಬೇಕು. ಕೆಟ್ಟ ದಶೆ ಇದ್ದರೆ ಪ್ರಾರಂಭ ಮಾಡಬೇಡಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.